ಕ್ಷುಲ್ಲಕ ಕಾರಣಕ್ಕೆ ಆರಂಭವಾದ ವಾಗ್ವಾದ ಗಲಾಟೆಗೆ ತಿರುಗಿ ಯುವಕರ ಮೇಲೆ ಗುಂಪೊಂದು ಕ್ರೂರವಾಗಿ ರಾಡ್ಗಳಿಂದ ಮಾನಸೋಹಿಚ್ಚೆ ಹಲ್ಲೆ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದಲ್ಲಿ ನಡೆದಿದೆ. ಅಂದಹಾಗೆ ನಂದಿ ಗ್ರಾಮದ ರಂಜಿತ್ ಎಂಬುವರು ರಸ್ತೆ ಬದಿಯಲ್ಲಿ ನಿಂತು ಟೀ ಶಾಪ್ನ ಬಳಿ ಟೀ ಕುಡಿಯುತ್ತಿದ್ದರಂತೆ. ಈ ವೇಳೆ ಕಾರೊಂದು ಅತಿ ವೇಗವಾಗಿ ಬಂದು ರಸ್ತೆಯಲ್ಲಿದ್ದ ನೀರನ್ನು ಎಗರಿಸಿಕೊಂಡು ಹೋದರಂತೆ. ಇದರಿಂದ ಕೆರಳಿದ ಯುವಕ ಕಾರಿನಲ್ಲಿದ್ದವರನ್ನ ಪ್ರಶ್ನಿಸಿದ ಹಿನ್ನೆಲೆಯಲ್ಲಿ ಕಾರಿನಲ್ಲಿದ್ದವರು ಯುವಕರೊಂದಿಗೆ ವಾಗ್ವಾದಕ್ಕೆ ಇಳಿದಿದ್ದಾರೆ. ಬಳಿಕ ಗಲಾಟೆ ತೀವ್ರಗೊಂಡು ರಂಜಿತ್ ಮೇಲೆ ರಾಡ್ ಬಳಸಿ ಹಲ್ಲೆ ನಡೆಸಿದ್ದಾರೆ. ಇನ್ನು ಇದೇ ವೇಳೆ ಅದೇ ಗ್ರಾಮದ ವಿಕ್ರಮ್ ನಂದಿಬೆಟ್ಟದ ಹೋಟೆಲ್ವೊಂದರಲ್ಲಿ ಕೆಲಸ ಮಾಡಿಕೊಂಡು ಸ್ವಗ್ರಾಮಕ್ಕೆ ಬರುತ್ತಿದ್ದರಂತೆ. ಈ ಸಂದರ್ಭದಲ್ಲಿ ರಸ್ತೆಯಲ್ಲಿ ಗಲಾಟೆ ಆಗುತ್ತಿರುವುದನ್ನು ಕಂಡು ಸ್ಥಳಕ್ಕೆ ಹೋಗಿದ್ದಾರೆ. ಹಿಂಬದಿಯಿಂದ ಬಂದ ವ್ಯಕ್ತಿ ಏಕಾಏಕಿ ರಾಡ್ನಿಂದ ತಲೆಗೆ ಹೊಡೆದಿದ್ದಾನೆ. ಇದರಿಂದ ವಿಕ್ರಮ್ ತಲೆಗೆ ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನು ಕೂಡಲೇ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಂಜಿತ್ ಅಂತ ಸರ್, ನಾವು ನಂದಿಯಲ್ಲಿ ವಾಸ ಮಾಡ್ತಾ ಇರೋದು. ನಾವು ನಿನ್ನೆ ಒಂದು ಟೀ ಅಂಗಡಿಯಲ್ಲಿ ಟೀ ಕುಡ್ಕೊಂಡು ನಿಲ್ತಿರ್ಬೇಕಾದ್ರೆ ಒಂದು ಗಾಡಿ ಬಂದು ನಮಗೆ ನೀರು ಎಗರ್ಸ್ಕೊಂಡು ಹೋದರು. ನಿಧಾನಕ್ಕೆ ಹೋಗೋ ಅಂತಂದು ಹೇಳಿದ್ದಕ್ಕೆ ಅವರು ಬಾಯಿ ಬಂದಂಗೆ ಮಾತಾಡಿಕೊಂಡು ಕೆಟ್ಟ ಮಾತಲ್ಲಿ ಮಾತಾಡಿಕೊಂಡು ಮುಂದೆ ಹೋದರು. ನಾವು ಆಮೇಲೆ ಗಾಡಿ ಸೈಡ್ಗೆ ಹಾಕಿಸಿ ಗಾಡಿ ಏನು ಅಂತ ವಿಚಾರಿಸೋಕ್ಕೆ ಹೋದಾಗ ಇಬ್ಬರು ಹೆಂಗಸರು ಒಬ್ಬ ಜೆಂಟ್ಸ್ ಇದ್ದ. ಆ ಜೆಂಟ್ಸ್ ಇದ್ಕೊಂಡು ಬಾಯಿ ಬಂದಂಗೆ ಮಾತಾಡ್ತಾ ಇದ್ದ. ಗಲಾಟೆ ಎಲ್ಲ ಜವರಾಗಿ ಆಯಿತು. ಅವನೇನು ಮಾಡ್ದ, ನಾನು ಲೋಕಲ್ ಅವನು, ನಮ್ಮನ್ನೇನು ಇದು ಮಾಡೋಕ್ಕಾಗಲ್ಲ ನೀವು ಅಂತಂದ್ಬಿಟ್ಟು ಇನ್ನೂ 4 ಜನಕ್ಕೆ ಫೋನ್ ಮಾಡ್ದೆ. ಆ ಫೋನ್ ಮಾಡಿ ನಿಲ್ತಿದ್ದಾಗ ವಿಕ್ರಮ್ ಅನ್ನೋರು ಬರ್ತಾರೆ. ವಿಕ್ರಮ್ ಅನ್ನೋರು ಬಂದ ಮೇಲೆ ಏನಾಗುತ್ತೆ, ಅವನು ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಇರ್ಬೇಕಾದ್ರೆ ನಾನಿದ್ದ ನೋಡಿ ನನ್ನ ಫ್ರೆಂಡ್ ಅವನು ಜಗಳ ಆಯ್ತಾಯಿದೆಯಲ್ಲ ಬಿಡಿಸೋಣ ಅಂತ ಅಂದ್ಬಿಟ್ಟು ಬಂದಿದ್ದು. ಅವನು ಗಲಾಟೆಯಲ್ಲೇ ಇರಲಿಲ್ಲ. ಬಿಡಿಸೋಣ ಅಂತ ಬಂದಾಗ ಏನಾಯಿತು, ಈ 4 ಜನ ಗಾಡಿಗಳಲ್ಲಿ ಇನ್ನೊಂದು ಗಾಡೀಲಿ ಬಂದು ಏಕಾಏಕಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ. ಅದು ಒಂದು ಕಮಲದ ರಾಡಿ ತೊಗೊಂಡು ವಿಕಿ ಅನ್ನೋನಿಗೆ ವಿಕ್ರಮ್ ಅನ್ನೋರಿಗೆ ಫಸ್ಟು ರಾಡಲ್ಲಿ ಹೊಡೆದಿದ್ದಾರೆ. ಅವನಿಗೊಂದು 7ರಿಂದ 8 ಹೊಲಿಗೆ ಬಿದ್ದಿದೆ. ಅವ್ರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ನನಗೂ ಆಮೇಲೆ ವಿಕ್ಕಿನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ನನಗೂ ಹೊಡೆದು ರಾಡಲ್ಲಿ ನನಗೊಂದು 3 ಸ್ಟಿಚಸ್ ಬಿದ್ದಿದೆ. ಈ ಮೂರು ಜನ ಲೇಡೀಸ್ ಇದ್ದಾರೆ, 3 ಜನ ಜೆಂಟ್ಸ್ ಇದ್ದಾರೆ ಸರ್. ಇದಿಷ್ಟು ನಂದಿ ಬಸ್ ಸ್ಟಾಪಲ್ಲಿ ಆಗಿರೋದು ಸರ್. ಭಾರತ್ ಪೆಟ್ರೋಲ್ ಬಂಕ್ ಇದೆ, ಆ ಭಾರತ್ ಪೆಟ್ರೋಲ್ ಬಂಕ್ ಹತ್ರ ಆಗಿರೋದು ಸರ್. ರಾಡು ಗಾಡೀಲಿ ಇಟ್ಕೊಂಡ್ಬಂದಿದ್ರು ಸರ್ ಅವರು. ಸರ್ ಅವ್ರದ್ದು ನಮಗೆ ಗೊತ್ತಿಲ್ಲ ಯಾವ ಊರು ಅಂತಂದ್ಬಿಟ್ಟು ಕೇಳಿದ್ರೆ ಮುದ್ದನಹಳ್ಳಿ ಅಂತಂದು ಹೇಳಿದ್ರು ಯಾರೋ ಅಕ್ಕಪಕ್ಕದವರು. ನಮಗೆ ಅಷ್ಟು ಪರ್ಫೆಕ್ಟ್ ಐಡಿಯಾ ಇಲ್ಲ ಸರ್. ಯಾವ ರೀತಿ ಸರ್ ಅದೇ ರಾಡ್ ತೊಗೊಂಬಂದು ಹೊಡೆದಿದ್ದು. ಏಕಾಏಕಿ ಮಾತಾಡೋಕ್ಕೂ ಬಿಡಲಿಲ್ಲ ನಮ್ಮನ್ನು. ಏಕಾಏಕಿ ಬಂದು ರಾಡ್ ತೊಗೊಂಡು ಹೊಡೆದಿದ್ದು ಸರ್. ಫಸ್ಟು ನಾವು ಏನು ಇಬ್ಬರು ಲೇಡೀಸು ಒಬ್ಬ ಜೆಂಟ್ಸು ಅವ್ರು ಏನು ಗಲಾಟೆ ಮಾಡಿದ್ರು, ಅವ್ರು 3 ಜನ ಅಬ್ಸ್ಕಾಂಡಿಂಗ್ ಆಗಿದ್ದಾರೆ. ಇವರು 3 ಜನ ಸಿಗಾಕೊಂಡಿದ್ದಾರೆ ಸರ್. ಕಂಪ್ಲೇಂಟ್ ಕೊಟ್ಟಿದ್ದೀವಿ, ನೋಡ್ತಾ ಇದ್ದಾರೆ ಪೊಲೀಸರೆಲ್ಲ ಏನು ಮಾಡೋದು. ಸರ್ ಶಿಫ್ಟ್ ಮಾರುತಿ ಸುಜುಕಿ ಶಿಫ್ಟ್ ಡಿಸೈರು ಸರ್. KA41B 6465 ಗಾಡಿ 1, KA40B 7872 1. ಒಟ್ಟು ಗಲಾಟೆಯಲ್ಲಿ 6 ಜನ ಭಾಗಿಯಾಗಿ ಅದರಲ್ಲಿ 3 ಜನ ಎಸ್ಕೇಪ್ ಆಗಿದ್ದಾರೆ. ಇನ್ನು 3 ಜನ ಹಲ್ಲೆ ನಡೆಸಿದವರಾಗಿ ಮುದ್ದೇನಹಳ್ಳಿಯ ಶ್ಯಾಮಲಾ, ಅವರ ಮಗ ರಕ್ಷಿತ್ ಹಾಗೂ ತಿರುಕುಮಾರ್ ಎಂದು ಗುರುತಿಸಲಾಗಿದೆ. ಘಟನೆ ವೇಳೆ ಅವರು ಮದ್ಯದ ಅಮಲಿನಲ್ಲಿ ಇದ್ದರೆಂದು ತಿಳಿದು ಬಂದಿದೆ. ಇನ್ನು ನಂದಿ ಗಿರಿಧಾಮ ಪೊಲೀಸ್ ಠಾಣೆ ಪೊಲೀಸರು ತಕ್ಷಣ ಕಾರ್ಯಾಚರಣೆ ನಡೆಸಿ ಶ್ಯಾಮಲಾ, ರಕ್ಷಿತ್ ಮತ್ತು ತಿರುಕುಮಾರ್ ಅವರನ್ನ ಬಂಧಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನಿಬ್ಬರು ಮಹಿಳೆಯರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಈ ಸಂಬಂಧ ನಂದಿ ಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹೆಚ್ಚಿನ ತನಿಖೆ ನಡೆಸುತ್ತಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.